पूज्याय राघवेंद्राय सत्यधर्मरताय च भजतां कल्पवृಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಕತ್ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ಫಸ್ಟ್ ಆಲೂಗಡ್ಡೆ ತೊಗೊಂಡಿದ್ದೀನಿ, ಬಾಯ್ಲ್ ಮಾಡಿರೋವಂಥದ್ದು. ಇವಾಗ ಚೆನ್ನಾಗಿ ಮ್ಯಾಶ್ ಮಾಡಿ. ಓಕೆ, ಮ್ಯಾಶರಿಂದಾದರೂ ಮಾಡ್ಬೋದು, ಕೈಯಿಂದಾದರೂ ಮಾಡ್ಬೋದು. ನಾನು ಜಾಸ್ತಿ ಇಲ್ಲ ಅಂತ ಕೈಯಿಂದನೇ ಮ್ಯಾಶ್ ಮಾಡ್ತೀನಿ. ಓಕೆ, ಇಷ್ಟು ಸಾಕು ಮ್ಯಾಶ್. ಇನ್ನೂ ಸ್ವಲ್ಪ ಸ್ಮೂತಾಗಿ ಸ್ಮ್ಯಾಶ್ ಆಗಬೇಕು. ಓಕೆ, ಇವಾಗ ನೆಕ್ಸ್ಟ್ ಒಂದೊಂದೇ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ಕೊತ ಹೋಗಬೇಕು. ಇವಾಗ ಆ್ಯಡ್ ಮಾಡ್ಕೊತ ಹೋಗ್ತೀನಿ. ಇವಾಗ ಸ್ವಲ್ಪ ಕಡಲೆ ಹಿಟ್ಟು ಹಾಕೋಬೇಕು. ಓಕೆ, ಕಡಲೆ ಹಿಟ್ಟು ಹಾಕೋಣ. ಓಕೆ, ಬೈಂಡಿಂಗೋಸ್ಕರ ಇದು ಸಾಕಷ್ಟೇ, ಬೈಂಡಿಂಗ್ ಸಲುವಾಗಿ. ಇದೆಲ್ಲ ಹೊಂದ್ಕೋಬೇಕಲ್ಲ, ಹಾಗಾಗಿ. ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋ ನಂತರ ನೆಕ್ಸ್ಟ್ ಇವಾಗ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕೋಬೇಕು. ಖಾರ ನೋಡ್ಕೊಂಡು ಹಾಕೋಬೇಕು, ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರೆ. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಚಾಟ್ ಮಸಾಲ ಹಾಕ್ತೀನಿ. ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಓಕೆ, ಸಾಕು ಅನಿಸುತ್ತೆ ಅಷ್ಟೇ. ಓಕೆ, ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ನೀರು ಹಾಕಿ ತೊಳ್ಕೊಬೇಕು. ಓಕೆ, ಒಂದು ನೀರು ಹಾಕಿ ತೊಳ್ಕೊಬೇಕು. ನೀರೆಲ್ಲ ಚೆಲ್ಲಿ. ಓಕೆ, ಹೇಗಿದೆ, ನೀರೆಲ್ಲ ಬೇಕಾಗಿಲ್ಲ, ನೀರೆಲ್ಲ ಚೆಲ್ಬಿಡೋಣ. ಇನ್ನೂ ಒಂದು ಸಲನೂ ತೊಳಿಬೋದು, ಏನು ತೊಂದರೆ. ಓಕೆ, ಅವಲಕ್ಕಿನ ಇನ್ನೊಂದು ಸಲನೂ ತೊಳಿಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಇವಾಗ ಇದನ್ನು ಇದಕ್ಕೆ ಹಾಕೋಬೇಕು. ಓಕೆ, ಇದೆಲ್ಲ ಬೈಂಡಿಂಗ್ ಆಗೋ ಸಲುವಾಗಿ ಹಾಕೋಬೇಕು. ಎಲ್ಲ ಅವಲಕ್ಕಿ ಹಾಕೊಳ್ತೀನಿ. ಓಕೆ, ನೆಕ್ಸ್ಟ್ ಇವಾಗ ಕಲಿಸ್ಬೇಕು. ಓಕೆ, ಬೇಜಾರಾಗಬೇಡ್ರಿ, ಕೆಲವೊಂದು ಕೈಯಿಂದನೇ ಕಲಿಸಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ. ಓಕೆ, ಹೆಂಗೆ ಕಚಾ ಪಚ ಮಾಡ್ತಾರೆ, ಕ್ಲೀನ್ ಇಲ್ಲ, ನೀಟ್ ಇಲ್ಲ ಅಂತಲ್ಲ. ಈ ಕೆಲವೊಂದು ಇಂಗ್ರೀಡಿಯೆಂಟ್ನ ಕೈಯಿಂದನೇ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ ಎಲ್ಲದು ಉಪ್ಪು, ಇದು ಖಾರ ಹಾಗೂ ಗರಂ ಮಸಾಲೆ ಚಾಟ್ ಮಸಾಲೆ ಎಲ್ಲ ಹೊಂದ್ಕೊಳಂಗೆ ಕಲಿಸ್ಬೇಕು. ಬೇಕಂದರೆ ಓಮ್ ಕಾಳು ಹಾಕ್ಕೋಬೋದು, ನಾನಿಲ್ಲಿ ಓಮ್ ಕಾಳು ಹಾಕ್ತಾಯಿಲ್ಲ. ಓಕೆ, ಎಲ್ಲ ಇನ್ನೂ ಸ್ವಲ್ಪ ಕೈಯಿಂದಲೇ ಮ್ಯಾಶ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಮುದ್ದೆ ಮುರ್ಕೊಂಡು ಇದ್ರಾಗಿದ್ದ ಈ ಥರ ಮಾಡಬೇಕು. ಓಕೆ, ಈ ಥರ ಮಾಡ್ಕೋಬೇಕು. ಕೈಗೆ ಎಣ್ಣೆ ಹಚ್ಕೋಬೇಕು, ಹಚ್ಕೊಂಡಿಲ್ಲ, ಹಚ್ಕೊಂಡ್ರೆ ಚೆನ್ನಾಗಿ ಈ ಥರ ಎಲ್ಲ ಇಟ್ಕೊಳಲ್ಲ. ಓಕೆ, ಇವಾಗ ಮಧ್ಯದಲ್ಲಿ ಈ ಥರ ಮಾಡ್ಕೋಬೇಕು. ಓಕೆ, ಈ ಥರ ಸರಿ, ಎಣ್ಣೆ ಹಚ್ಕೊಂಡ್ರೆ ನೀಟಾಗಿ ಬರುತ್ತೆ. ನಾನು ಎಣ್ಣೆ ಹಚ್ಕೊಂಡು ನೆಕ್ಸ್ಟ್ ಟೈಮ್. ಓಕೆ, ನೆಕ್ಸ್ಟ್ ಮತ್ತೆ ಎಲ್ಲವನ್ನು ಹಾಗೆ ರೀತಿ ಮಾಡ್ಕೋಬೇಕು. ದೊಡ್ಡ ಸೈಜ್ ಆದರೂ ಮಾಡ್ಕೋಬೋದು, ಚಿಕ್ಕ ಸೈಜ್ ಆದರೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆ, ಈ ರೀತಿ ದಪ್ಪನೇ ಬರಬೇಕಿದು, ತೆಳು ಬೇಡ. ಈ ಥರ ಈ ಥರನೇ ಮಾಡ್ಕೋಬೇಕು ಎಲ್ಲವನ್ನು. ಓಕೆ, ಎಲ್ಲವನ್ನು ಈ ಥರ ಮಾಡಿಕೊಂಡು ಮುಗೀತಾ. ಎಣ್ಣೆ ಹಚ್ಚಿದ್ರೆ ಹಿಡ್ಕೊಳಲ್ಲ, ಎಣ್ಣೆ ಹಚ್ಕೊತೀನಿ. ನೆಕ್ಸ್ಟ್ ಎಲ್ಲದು ಫಸ್ಟ್ ಒಂದು ತವಾ ಅಥವಾ ಕಡಾಯಿ ಯಾವುದಾದ್ರೂ ಒಂದು ಸ್ವಲ್ಪ ಬಿಸಿ ಆಗೋಕ್ಕೆ ಇಡಬೇಕು. ಸ್ವಲ್ಪ ಬಿಸಿ ಆಗೋಕ್ಕಿಟ್ಟ ಮೇಲೆ ಸ್ವಲ್ಪ ಎಣ್ಣೆ ನೋಡ್ಕೊಂಡು ಹಾಕೋಬೇಕು. ಯಾಕಂದರೆ ಶಾಲೋ ಫ್ರೈ ಮಾಡ್ತಾ ಇರೋದು, ಡೀಪ್ ಫ್ರೈ ಅಲ್ಲ. ಓಕೆ, ನೆಕ್ಸ್ಟ್ ಎಲ್ಲವನ್ನು ಒಂದೊಂದೇ ಈ ಥರ ಟರ್ನ್ ಮಾಡ್ಕೋಬೇಕು. ಓಕೆ, ಈ ಥರ ಟರ್ನ್ ಮಾಡ್ಕೋಬೇಕು.
ಇದು ಹೆಲ್ದಿ ರೆಸಿಪಿ ಇದು, ಯಾಕಂದರೆ ಅವಲಕ್ಕಿ ಕಡಲೆ ಹಿಟ್ಟು ಹಾಕಿ ಮಾಡಿರೋದು. ಓಕೆ, ಎಲ್ಲವನ್ನು ನೀಟಾಗಿ ಟರ್ನ್ ಮಾಡ್ತೀನಿ ಒಂದೊಂದು. ಸಾರಿ, ಸ್ಪೇಸ್ ಇಲ್ಲ, ಹಾಗಾಗಿ ಜಾಸ್ತಿ ಹಾಕ್ಬಿಟ್ಟಿನಿ, ಹಾಗಾಗಿ ಸ್ಪೇಸ್ ಸಿಗ್ತಾ ಇಲ್ಲ. ಟರ್ನ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಸಾರಿ ಆಯಿತಾ, ಎಲ್ಲವನ್ನು ಟರ್ನ್ ಮಾಡ್ತೀನಿ. ಎರಡು ಸೈಡು ನೀಟಾಗಿ ಬೆನೆಸ್ಕೋಬೇಕು. ನೆಕ್ಸ್ಟ್ ಇದು ಸ್ವಲ್ಪ ಬೆನೆಸ್ಕೊಳ್ಳೋಣ. ಓಕೆ, ಎಲ್ಲ ನೀಟಾಗಿ ಪರ್ಫೆಕ್ಟಾಗಿ ಬೆನಿಬೇಕು. ಓಕೆ, ಬೆನೀಲಿ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.